ನಮಸ್ತೆ. ಅವನ ಹೆಂಡತಿ ಭಾರ್ಗವಿ ಭಾರ್ಗವಿ ಅಲ್ಲ, ಅವಳು ಇಲ್ಲೆಲ್ಲೋ ಇರ್ತಾಳಪ್ಪಾಜಿ. ಅವಳೊಂಥರ ತರಡಂಪ ಇರ್ತಾರ, ಯಾರಿಗೂ ಕಾಣಲ್ಲ, ಆದ್ರೆ ಅವಳು ಮಾತ್ರ ಎಲ್ಲ ನೋಡ್ತಿರ್ತಾಳೆ. ಅಮ್ಮನ ಥರ. ನಾನು ಇವತ್ತೇನಾದ್ರು ಆಗಿದ್ರೆ ಇವಳು ಕಾಂಟ್ರಿಬ್ಯೂಷನ್ ತುಂಬ ಇದೆ. ಅಯ್ಯೋ, ಫೀರು ಹೀಗೆ ಸುಮ್ಮನೆ ಹೊಗಳ್ತಿರ್ತಾನೆ, ಅವನ ಮಾತೆಲ್ಲ ನಂಬಕ್ಕೆ ಹೋಗಬೇಡಿ. ನಮ್ಮ ಮಾವಯ್ಯನೂ ಅಷ್ಟೇ, ಅವಕಾಶ ಸಿಕ್ಕಿದಾಗೆಲ್ಲ ಅಕ್ಕನ ಹೊಗಳ್ತಾನೆ ಇರ್ತಾರೆ. ಇವಳು ನನ್ನ ಕೊನೆ ಸೊಸೆ ಸಾಧನ. ನಮಸ್ತೆ. ಸಿಹಿ ಪಿಂಕಿ, ಏನಕ್ಕೆ ಧಿಕ್ಕಾರ? ಅಲ್ಲಪ್ಪ, ನಾವೇ ಮಾತಾಡ್ಕೊಂಡು ನಿಂತ್ಕೊಂಡಿದೀವಿ, ನಿಮ್ಮನ್ನ ವಿಚಾರಿಸ್ಕೊಳ್ತಿಲ್ಲ ಅಂತನಾ? ಪಿಂಕಿ ಸಿಹಿ ಯಾಕೆ ಇಬ್ರು ಕೂಗ್ತಿದ್ರೆ ಏನಾಯ್ತು? ಓಕೆ ನಿಮ್ಮಿಬ್ರಿಗೆ ಏನ್ ಬೇಕು ಇವಾಗ? ಹೀಗೆ ಹಾಯ್ ಹೆಲೋ ಅಂತ ಇದ್ರೆ ಪಾರ್ಟಿಗೆ ಅಂತ ಕಟ್ಬಿಟ್ಟು ಬೋರ್ ಹೊಡ್ತಿದ್ದೀರಲ್ಲ. ಪಾರ್ಟಿ ಅಂದ್ರೆ ಹೀಗೆ ಇರುತ್ತಾ? ಸಿಹಿ ಸೀತಾ, ಅವ್ರು ಏನು ಹೇಳ್ತಿದ್ದಾರೆ ಇರು. ಬಿಗ್ರೆ, ಪಾರ್ಟಿ ಅಂದ್ರೆ ಹೇಗಿರುತ್ತೆ? ಪಾರ್ಟಿ ಅಂದ್ರೆ ಫನ್ನು, ಮ್ಯೂಸಿಕ್ಕು, ಡಾನ್ಸು ಆ ಥರ ಇರ್ಬೇಕಪ್ಪ. ನೀವು ನೋಡಿದ್ರೆ ಬೋರಾಗಿ ಇಂಟ್ರೊಡಕ್ಷನ್ ಕೊಡ್ತಿದ್ದೀರಲ್ಲ. ನಿಜವಾದ ಪಾರ್ಟಿ ಇವಾಗ ಶುರು. ಇದೆ ಇನ್ನ ಇಬ್ರು ಬರೋದ್ ಬಾಕಿ ಇದೆ. ಯಾರಮ್ಮ ಅದು? ಆಕೋಶ್ ಅಂಕಲ್ ಮತ್ತೆ ಪ್ರೀ. ಆಕೋಶ? ಇಲ್ಲ, ಅವಳಿಗೆ ಅಶೋಕ್ ಅಂತ ಸರಿಯಾಗಿ ಹೇಳಕ್ ಬರಲ್ಲ. ನಮಸ್ತೆ. ಇಟ್ಸ್ ಮೈ ಬೆಸ್ಟ್ ಫ್ರೆಂಡ್ ಅಶೋಕ್ ಅಂತ. ಆಕೋಶ ಅಂತ ಅವನೇನೆ. ಅವಳು ನನ್ನ ಬೆಸ್ಟ್ ಫ್ರೆಂಡ್ ಪ್ರಿಯಾ. ನಮಸ್ಕಾರ. ನಮಸ್ತೆ. ಪಿಂಕಿ ಅಕ್ಕ, ಇವತ್ತೇನ್ ಸ್ಪೆಷಲ್ ಗೊತ್ತಾ? ಏನು? ಅಪ್ಪ ಅಮ್ಮ ನಾವು ಆಟ ಆಡ್ತಿರ್ಬೇಕಾದ್ರೆ ಬಿಡ್ತಿರ್ಲಿಲ್ಲ ಅಲ್ವಾ? ಈಗ ನಮ್ಮ ಪೇರೆಂಟ್ಸ್ ಇದ್ದಾರೆ, ಈಗ ಅವ್ರನ್ನೇ ಆಟ ಆಡ್ಸೋಣ. ಒಳ್ಳೆ ಐಡಿಯಾ. ನೀವೆಲ್ಲರೂ ಆಟ ಆಡಕ್ಕೆ ರೆಡಿನಾ? ಹಾಗಿದ್ರೆ ಈಗ ನಾವು 8 ಟೀಮ್ ಮಾಡ್ತೀವಿ. ಟೀಮ್ ಲೀಡರ್ಸ್ ಯಾರು ಗೊತ್ತಾ? ಶ್ರಾವಣಿ ಅಕ್ಕ ಮತ್ತೆ ಸೀತಮ್ಮ. ನೀವಿಬ್ರು ಸ್ಟೇಜಲ್ಲಿ ಬನ್ನಿ. ಈಗ ನಿಮ್ಮಿಬ್ರಿಗೆ ನಿಮ್ ಟೀಮ್ ಯಾರು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲು ಶ್ರಾವಣಿ ಅಕ್ಕ. ಆಹಾ, ಇದೇ ಒಳ್ಳೆ ಚಾನ್ಸು. ನನ್ನ ಟೀಮಿಗೆ ಮೊದಲು ಇಬ್ರು ನನ್ನ ಜೀವಕ್ಕೆ ಜೀವನೇ. ಇಬ್ರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡಲಿ? ಮೊದಲು ಅಪ್ಪನ್ನ ಸೆಲೆಕ್ಟ್ ಮಾಡೋಣ. ಸುಬ್ಬುನ ಅಂದ್ಬಿಟ್ಟು ಎಲ್ಲಿ ಹೋಗ್ತಾನೆ? ನಾನು ಅಪ್ಪನ್ನ ಸೆಲೆಕ್ಟ್ ಮಾಡಿದ್ರೆ ಸೀತಾ ದೇಸಾಯಿ ಅಂಕಲ್ನ ಅಥವಾ ರಾಮ್ನ ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ನಾನು ಸುಬ್ಬನ್ ಸೆಲೆಕ್ಟ್ ಮಾಡ್ಬೋದು. ಶ್ರಾವಣಿ ಅಕ್ಕ, ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ ಟೀಮ್ ಯಾರು ಬೇಕು ಅಂತ ಬೇಗ ಸೆಲೆಕ್ಟ್ ಮಾಡ್ಕೋ. ನಂಗೆ ಅಪ್ಪ ಬೇಕು. ನನ್ನ ಟೀಮ್ಗೆ ನಾನು ಸೆಲೆಕ್ಟ್ ಮಾಡ್ತಿರೋದು ಸುಬ್ಬುನ. ಸುಬ್ಬು ಹೋಗ್ಬೇಡ್ವೋ. ನನ್ನ ಸುಬ್ಬುನ ಸೆಲೆಕ್ಟ್ ಮಾಡ್ತೀರಾ? ಇರಿ, ನಿಮ್ಮ ರಾಮ್ನ ನಾನು ನನ್ನ ಟೀಮಿಗೆ ಸೆಲೆಕ್ಟ್ ಮಾಡ್ಕೋತೀನಿ. ನನ್ನ ಟೀಮಿಗೆ
ನಾನು ರಾಮ್ ಅವ್ರನ್ನ ಸೆಲೆಕ್ಟ್ ಮಾಡ್ತೀನಿ. ನಾನು ಅಶೋಕ್. ಎಷ್ಟೊತ್ತು ಕಾಣಲೇ ಇಲ್ಲ. ನಾನು ಕಾಣಿಸ್ತೀನೋ ಬಿಡ್ತೀನೋ, ಆದರೆ ಆಗೋ ಕೆಲಸ ಆಗ್ತಾನೆ ಇರುತ್ತೆ. ಡೋಂಟ್ ವರಿ. ನಾವು ಅನ್ಕೊಂಡಿದ್ದು ಖಂಡಿತ ಆಗತ್ತಲ್ವಾ? ಅಫ್ಕೋರ್ಸ್ ಹಾಗೇ ಆಗುತ್ತೆ. ನನ್ನ ಕಡೆಯಿಂದ ಎಲ್ಲ ರೆಡಿ ಇದೆ ಭಾಗವಿ. ನಾನು ನಮ್ಮ ಹುಡುಗರಿಗೆ ಹೇಳೋದಾ? ಒಂದು ಟೀಮು ಇಲ್ಲಿ ಕಿಡ್ನಾಪ್ ಮಾಡಲಿ, ಇನ್ನೊಂದು ಟೀಮು ಅಲ್ಲಿ ಕಾಯಲಿ. ಇಲ್ಲಿ ಸಡಗರ, ಸಂಭ್ರಮ, ಅಳು, ಹುಡುಕಾಟ, ಈ ಡ್ರಾಮಾ ಎಲ್ಲ ಮುಗಿದ ಮೇಲೆ ನಾವು ಅಲ್ಲಿಗೆ ಹೋಗೋಣ. ಆಮೇಲೆ ಸಿಹಿ ಕತೆನ ನಾನು ನೋಡ್ಕೋತೀನಿ, ನಿನ್ನ ಕತೆನ ನೀನು ನೋಡ್ಕೊ. ಸರಿ, ಹಾಗಾದ್ರೆ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ. ಒಟ್ಟಿನಲ್ಲಿ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ತಾನೆ? ಡೌಟ್ ವಿದ್ಯಾ, ಡೋಂಟ್ ವರಿ, ಇಟ್ ವಿಲ್ ಆಲ್ ಬಿ ಫೈನ್. ಹಲೋ ಮೇಡಮ್, ಲೊಕೇಶನ್ಗೆ ಬಂದಿದ್ದೀನಿ. ಎಷ್ಟೊತ್ತಿಗೆ ಪಿಕಪ್ ಮಾಡಬೇಕು? ಟಾರ್ಗೆಟ್ ನಿಮ್ಮ ಕಡೆನೇ ಬರ್ತಿದೆ. ನೀವೊಂದು ಸನ್ನೆ ಕೊಡಿ ಸಾಕು, ಮಣ್ಣು ಮಾಡ್ಬಿಡ್ತೀನಿ. ಹೋಲ್ಡ್ ಆನ್ ರುದ್ರ ಪ್ರತಾಪ್, ನಾನು ಅಲ್ಲಿ ಬರೋವರೆಗೂ ಪೇಷನ್ಸಿಂದ ಕಾಯಿರಿ. ಅಲ್ಲಿ ಬಂದ ಮೇಲೆ ಎಲ್ಲ ನನ್ನ ಕಣ್ಣು ಮುಂದೆನೇ ನಡಿಬೇಕು. ಆಮೇಲೆ ಹೂತಾಕೋದ ಸುಡೋದ ಯೋಚನೆ ಮಾಡೋಣ. ಓಕೆ. ಎಲ್ಲ ರೆಡಿ ಇದ್ದೀರಲ್ವಾ? ಒಂದು ಟೀಮು ಕಿಡ್ನಾಪ್ ಮಾಡ್ಕೊಂಡು ಬರುತ್ತೆ. ನೀವು ಲೊಕೇಶನಲ್ಲೇ ವೆಯ್ಟ್ ಮಾಡಿ. ಮುಂದೇನು ಮಾಡಬೇಕು ಅಂತ ನಾನು ಹೇಳ್ತೇನೆ. ಈ ಬಾರ್ಗೋದು ಈ ಪಾರ್ಟಿಲಿ ಗೆಸ್ಟ್ ಅಪಿಯರೆನ್ಸ್ ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ಇದರಲ್ಲಿ ಏನೋ ಟ್ವಿಸ್ಟ್ ಇದೆ. ಏನು ಸ್ಟ್ರಾಟರ್ಜಿ ಮಾಡ್ತಿದ್ದಾಳೆ ಇವಳು? ಗೂಗ್ಲಿ ಹಾಕ್ತಾಳ?